ಗ್ರಾಮಸ್ಥರೆಲ್ಲರೂ ಮಾಲಾರ್ಪಣೆ ಮಾಡಿ ಸ್ವಾಗತ ಮಾಡಿಸ್ತೇವೆ. ಎಲ್ಲರೂ ಚಪ್ಪಾಳೆ. ಕಡೆ ಪಕ್ಷ ಅದನ್ನೇ ಹೇಳಿದ್ರೆ ಸಾಕು. ನೀವು ಬೇರೆ ಊರುಗಳಿಗೆ ಹೋಗೋದು, ಬೇರೆ ಪಂಚಾಯತಿಗೆ ಹೋಗೋದು ಏನು ಬೇಡ. ಯಾಕಂದ್ರೆ ನಾವು ಒಂದು ಪಂಚಾಯತಿ ಸಭೆಯನ್ನು ಕರೆದಿದ್ವಿ. ನಾಳೆ ಇಲ್ಲಿ ಇಷ್ಟೋ ಜನ ನೀವು ಸದಸ್ಯರಾಗಿ ಸ್ಪರ್ಧೆ ಮಾಡಿ ಗೆಲ್ಲುವಂಥದ್ದಕ್ಕೆ ನೀವು ಎಷ್ಟೋ ಕನಸು ಕಟ್ಕೊಂಡಿದ್ದೀರಿ. MLA ಎಲೆಕ್ಷನ್ ಇನ್ನ 2 ವರ್ಷ ಇದೆ. ನಾವು ಕರೆದಿರೋ ಸಭೆ ಕಾರ್ಯಕರ್ತರ ಸಭೆ. ಕಾರ್ಯಕರ್ತರು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸ್ಬೇಕು, ಅದು ನಮ್ಮ ಕೆಲಸ. ನೀವೆಲ್ಲರೂ ಗೆದ್ದು ಅಲ್ಲಿ ಅಧಿಕಾರಕ್ಕೆ ಬಂದ್ರೆ ನಿಮ್ಮಿಂದ ಆ ಜನರಿಗೆ ಇನ್ನಷ್ಟು ಪರಿಣಾಮಕಾರವಾದಂತ ಕೆಲಸವನ್ನು ನಾವು ಮಾಡಬಹುದು ಅಂತ. ಪಂಚಾಯತಿಗಳ ಎಲೆಕ್ಷನ್ ಬಂದಾಗ ಪಂಚಾಯತಿ ನಮ್ಮದಾದ್ರೆ ಬಿಜೆಪಿ ಪಂಚಾಯತಿ ಚೇರ್ಮನ್, ಪಂಚಾಯತಿ ವೈಸ್ ಚೇರ್ಮನ್ ಅಪ್ಪ ಮೆಂಬರ್ ಜಾಸ್ತಿ ಒಳ್ಳೆ ಕೆಲಸ ಕಂಸನಲ್ಲ ಒಂದು ಮೆಸೇಜ್ ಹೋದ್ರೆ ಎಲ್ಲರೂ ನಿಮ್ಮ ಹತ್ರ ಕೆಲ್ಸಕ್ಕೆ ಬರ್ತಾರೆ. ನೀವು ಸೇವೆ ಮಾಡ್ಬೋದಾ? ಅವ್ರಿಗೆ ಪಂಚಾಯತಿನ ಆಗಂತ ಕೆಲಸಗಳು ಎಲ್ಲವೂ ಧೈರ್ಯವಾಗಿ ಮಾಡ್ಕೊಡ್ಬೋದಾ? ಹೌದಾ ಹೇಳ್ರಿ? ಬೇರೆ ನಿಮ್ ಮೆಂಬರ್ ನಿಲ್ತೇ ಇಲ್ಲ, ಮಾತಾಡುತ್ತೆ. ನೀನ್ ಇಲ್ಲೇ ಮಾತಾಡಿದ್ರೆ ಅಲ್ಲಿ ಹೋಗಿ ನೀನ್ ಏನ್ ಕೊಟ್ಟು ಕೇಳ್ತೀವಿ ಹೋಗಿ ನೀನು. ಹಂಗೆ ಫಸ್ಟ್ ನಮ್ಮ ಮೆಂಬರ್ಗಳು ಗೆಲ್ಲಬೇಕಂದ್ರೆ ನಾವು ಮುಖಂಡರುಗಳು ಮುಂದೆ MLA ನಿಲ್ಬೇಕು ಅಂತಿರೋರು ನಿಮ್ಮನ್ನ ಅಧಿಕಾರದಲ್ಲಿ ಕುಂಡ್ರಿಸ್ಬೇಕು, ನಿಮ್ಮನ್ನ ಅಧ್ಯಕ್ಷರು ಮಾಡಬೇಕು, ನಿಮ್ಮನ್ನ ವೈಸ್ ಚೇರ್ಮನ್ ಮಾಡಬೇಕು ಅಂತೇಳಿ ನಮ್ಮ ಆಸೆ. ಅದಾದ್ಮೇಲೆ ಅದ್ರ ಜೊತೆಗೆ ಹೋದಾದ್ಮೇಲೆನೋ TP ZP ಬರ್ತದೆ. ಇದನ್ನು ಕೂಡ ನಿಮ್ಮ ಎಲೆಕ್ಷನ್, ನೀವೇ ನಿಲ್ಲೋದು, ನಿಮ್ಮನ್ನೇ ಗೆಲ್ಲಿಸ್ಬೇಕು. ಈ ಸಾರಿ ನಾವು ಈ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಸಕ್ರಿಯವಾಗಿ ನಾವು ಪಾಲ್ಗೊಳ್ಳುತ್ತೇವೆ. ಬಟ್ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಮುಕ್ತವಾಗಿ ನಾವು ಬರಕ್ಕಾಗಲ್ಲ. ನಿಮ್ಗೆ ಗೊತ್ತಿದೆ, ನಮ್ಮವರೇ 2-3 ನಿಂತು ಬಿಡ್ತಾರೆ. ಅವ್ರು ಹೇಳ್ತಾರೆ, ನೀನು ಊರ್ಗ್ ರಾವದಂಗ ನೀನ್ ಗೆಲ್ಸ್ಕೊಂಡು ಸೂರ ಅಂತ ಹೇಳ್ತಾರೆ. ನನಗೆ 4 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ ನಾನು ಪಂಚಾಯತ್ ಎಲೆಕ್ಷನ್ ಅಲ್ಲಿ. ನೀವ್ಯಾರ ಒಬ್ಬರು ನನ್ನ ಹತ್ರ ಬಂದಿರೋದು ನೋಡಿದ್ರೆ ನಾನು MLA దగ్గర ಪ್ರಕಾಶ್ మాట్లాడుకుంటున్నాడు. ಏನಕ್ಕನಪ್ಪೋ ರಾಜ ಮಾನ್ಕೆ ದುಬ್ಲಿಚೇಷನ್ ಎಲೆಕ್ಷನ್ ಕ್ಯಾಂಪೇನ್ ಪೊಸಿಷನ್ ಅಂತ ತಿರುಗಿ ದೇಹ ನೋಡ್ಬಿಡ್ತಾನೆ. ನೀವು ಪುರುಷೋತ್ತಮನ ಯಾವುದೇ ಕೆಲಸ ಇದ್ರು ಆಗಲ್ಲ ಅಂತ ಹೇಳ್ಬೇಡ್ರಿ ಜನರಿಗೆ. ತಗೊಳ್ರಿ, ಹೋರಾಟ ಮಾಡಲ್ಲ. ತಾಲೂಕ್ ಆಫೀಸಿಂದ ಮಾಡ್ಬೇಕಾ, ಸ್ಟೇಷನ್ ಮುಂದೆ ಮಾಡ್ಬೇಕಾ, DC ಹತ್ರ ಹೋಗ್ಬೇಕಾ, AC ಹತ್ರ ಹೋಗ್ಬೇಕಾ, ಇಲ್ಲ ಬೆಂಗಳೂರಲ್ಲಿ ಸರ್ಕಾರ ಜೊತೆ ಮಾತಾಡ್ಬೇಕಾ? ನಾನಿದ್ದೀನಿ ನಿಮ್ ಜೊತೆಲಿ. ನಾನು ಆಗಲ್ಲ ಅಂತ ಹೇಳಿ ನಾನು ಅನ್ಯಾನು ಕೋಲಾರದವ್ರನ್ನ ಬೆಳೆ ತೋರ್ಸಲ್ಲ. ನಾನೇ ನಿಮ್ ಮನೆ ಮಗ, ನಾನೇ ನಿಮ್ ಸೇವಕ, ನಾನೇ ನಿಮ್ ಪರವಾಗಿ ನಿಂತು ಹೋರಾಟಕ್ಕೆ ಬರ್ತೀನಿ. ಜೊತೆ ನಮ್ ಕುಟುಂಬ ಪೂರ್ತಿ ನಿಮ್ ಸೇವೆ ಮಾಡಕ್ ನಾವು ನಿಲ್ತೀವಿ, ನಿಮ್ ಸೇವಕರಾಗಿ. ಇದಕ್ಕೆ ನೀವು ತಯಾರಾಗಬೇಕು ಬೇಡ? ಮೊದಲು ನೀವು ಗೆಲ್ಲಬೇಕು. ಪಂಚಾಯತಿನಲ್ಲಿ ಅಧಿಕಾರ ನಮ್ಮೂರು ಹಿಡಿಬೇಕು. ಅದು BJP ಪಂಚಾಯತಿ ಆಗ್ಬೇಕು. ಇದಕ್ಕೆ ನೀವು ಸಂಕಲ್ಪ ಮಾಡ್ತೀರಾ? ಸಂಕಲ್ಪ ಅಂದ್ರೆ ನೀವು ಧೈರ್ಯ ಮಾಡಿ ಎಲ್ಲ ಒಂದಾಗಿ ಬೀಳ್ಗೆ ಇಳಿತೀರಾ ಅಂತ. ಗೆಲ್ಲಬೇಕಲ್ಲ. 12 ಊರಿದೆ, 16 ಜನ ಮೆಂಬರ್ ಇದ್ದೀರಿ, 17 ಜನ. 17 ಜನದಲ್ಲಿ ನಾವು 17 ಗೆಲ್ಬೇಕಂತ ಹೋಗ್ಬೇಕು. ಇದಕ್ಕೆ ನಾವು ಯಾವ್ದು ಅಪ್ಪಿತಪ್ಪಿ 1-2 ಬಿಟ್ಟರು ಕೂಡ ಇನ್ನ 15 ಆದ್ರೂ ನಮ್ಗೆ ಬರ್ಬೇಕಲ್ಲ. ಆವಾಗ ಚೇರ್ಮನ್ ಯಾರು ಆಗ್ತಾರೆ? BJP ಆಗತ್ತಾ? ವೈಸ್ ಚೇರ್ಮನ್ BJP ಆಗತ್ತಾ? ನಾಳೆ ಲೈಸೆನ್ಸ್ ಹೋಗ್ರಿ, ಚರಂಡಿ ಕೆಲ್ಸಕ್ಕೆ ಹೋಗ್ರಿ, ಬೀದಿ ಲೈಟ್ ಹೋಗ್ರಿ, ಇನ್ಯಾವುದೋ ಕೆಲಸ ಆಗ್ಬೇಕು ಪಂಚಾಯತಿ. ಮನ್ ಚೇರ್ಮನ್ ಉಂಡೆ ಬರಪ್ಪ ಎಲ್ಲ ಕೆಲಸ ನೋಟಿಸ್ ಗೆಲ್ತಿಲ್ಲ ಅಂತ ನಮ್ಮ ಕಾರ್ಯಕರ್ತರು ಮಾತ್ರ ಧೈರ್ಯವಾಗಿರ್ತಾರೆ ಊರುಗಳಲ್ಲಿ. ಇವತ್ತು ಒಂದು ಸಣ್ಣ ಕೆಲಸ ಆಗ್ಬೇಕಂದ್ರೆ ನಿಮ್ ಕಾನ್ಸ್ಟೇಬಲ್ ನಿಮ್ಗೆ ಗೌರವ ಕೊಡಲ್ಲ, ಪೊಲೀಸ್ ಗೌರವ ಕೊಡಲ್ಲ. ನಿಮ್ಗೆ ಕೊಡ್ತಾರ? BJP ಅಂದ್ರೆ ಸಾಕು, ನಾವೇನೋ ಬೇರೆ ದೇಶದಿಂದ ಬಂದ್ಬಿಟ್ಟು ಕಾಣ್ತೀವಿ ಅವ್ರ ಕಣ್ಣಿಗೆ. ಯಾಕಂದ್ರೆ ಕಾಂಗ್ರೆಸ್ ಅವರು ಹಂಗೆ ಹೇಳಿರ್ತಾರೆ. ಆದ್ರೆ ನಾವು ಅಧಿಕಾರದಲ್ಲಿದ್ದಾಗ ಈ ರೀತಿ ಕಾಂಗ್ರೆಸ್ ಅವರು JDS ಅವರು ಅವ್ರು ತೊಂದರೆ ಕೊಡ್ಬೇಕಂತ ನಾವು ತೊಂದರೆ ಕೊಡೋಕೆ ಹೋಗ್ಲೇ ಇಲ್ಲ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ತಾ ಇದ್ವಿ, ಅವ್ರೇನೋ ಮಾಡ್ಕೊಳ್ಳೋರು. ನಮ್ಮ ಪಕ್ಷದವ್ರು ಬಂದಾಗ ಅವ್ರು ಏನ್ ಹೇಳ್ತಾರೆ ಆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿ ದ್ವೇಷದ ರಾಜಕಾರಣ ನಾವು ಯಾವತ್ತೂ ಮಾಡಲಿಲ್ಲ. ಇವತ್ತು ನೋಡ್ರಿ, ಎಲ್ಲಿ ನೋಡ್ರಿ BJP ಅವ್ರು ಅಂದ ತಕ್ಷಣ ಅವ್ರು ನಮ್ಮನ್ನ ಯಾವ ರೀತಿ ಕಾಣ್ತಾರೆ ನೋಡ್ರಿ. ಇದೆಲ್ಲವೂ ಕೂಡ ನಿಮ್ ಮನಸ್ಸಲ್ಲಿ ಕೂತ್ಕೋಬೇಕು. ನಮ್ಮ ಮನೇಲಿ ಇರ್ತಕ್ಕಂಥ 5 ಓಟು, 4 ಓಟು, 2 ಓಟು, 3 ಓಟು ಇವೆಲ್ಲವೂ ಕೂಡ ಮೊದಲು ನಾನು ಮನೇಲಿ ನಾನು ಸರಿ ಮಾಡ್ಕೋಬೇಕಂತ ಹೇಳಿದ್ರೆ ನಿನ್ನ ಬೂತಲ್ಲಿ ನೀನ್ ಗೆದ್ದೇ ಗೆಲ್ತೀಯ. ಅದು ನಂಬಿಕೆ, ನಿನಗೆ ವಿಶ್ವಾಸ ಬಂತು ಅಂದ ಮೇಲೆ ಹೋಗು ಪಕ್ಕದ ಮನೆ ಹತ್ರ, ನಿಮ್ ಸಂಬಂಧಿಕರ ಹತ್ರ, ನಿಮ್ ಸ್ನೇಹಿತರ ಹತ್ರ, ಆ ಮತದಾರರ ಹತ್ರ ಮಾತಾಡ್ರಿ. ಆವಾಗ ನೀವು ಹೆಚ್ಚಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ ಅರ್ಥ. ಇದು ಇಲ್ಲ ಅಂತ ಹೇಳಿದ್ರೆ ನಾವು ಈ ಸಾರಿ ಸ್ಟೇಟ್ ಅಂತ ಗೌರ್ಮೆಂಟ್ ಹೋಗ್ತಿದೆ ಅಂತ ನಾವು ಅಲ್ಲೆಲ್ಲ ಮಾತಾಡ್ಕೊಳ್ತೀವಿ. ಯಾಕಂದ್ರೆ ಜನ ಮಾತಾಡ್ಕೊಳ್ಳೋದು, ಟಿವಿಗಳಲ್ಲಿ ಪತ್ರಿಕೆಗಳಲ್ಲೆಲ್ಲ ಮಾಡ್ತಾರ ಸುದ್ದಿ ನೋಡಿದಾಗ ಒಂದು ಮಾನಸಿಕವಾಗಿ ಧೈರ್ಯ ನಿಮ್ಗೆ, ನಮ್ಗೆಲ್ಲರಿಗೂ. ನೆಕ್ಸ್ಟ್ ನಮ್ ಗೌರ್ಮೆಂಟ್ ಬರುತ್ತೆ. ನೆಕ್ಸ್ಟ್ ನಮ್ ಗೌರ್ಮೆಂಟ್ ಬರ್ಬೇಕಂದ್ರೆ ನಾವಿನ್ನೇನ್ ಮಾಡ್ಬೇಕು? ನಮ್ ಪಂಚಾಯತಿ ಮೆಂಬರ್ನ ಗೆಲ್ಸ್ಕೋಬೇಕು,
ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಮೆಂಬರ್ ಗೆಲ್ಸ್ಬೇಕು, ಆ ನಂತರ ನಮ್ಮ MLA ಗೆಲ್ಸ್ಕೋಬೇಕು. ಆವಾಗ ನೀವು ರಾಜ್ಯದಲ್ಲಿ ಸರ್ಕಾರ ಬಂದಾಗ ನೀವೇನ್ ಅಂದ್ಕೊಂಡು ಮನೇಲಿ ತೀರ್ಮಾನ ಮಾಡ್ತಿರೋ ಅದು ವಿಧಾನಸೌಧದಲ್ಲಿ ನಡೀತದೆ. ಆ ಕೆಲಸ ಮಾಡಕ್ ನಾನಿದ್ದೀನಿ. ಕೆಲಸದಲ್ಲಿ ಯಾವತ್ತೂ ನಾನು ಲೀಕ್ ಆಗಿದ್ದೀನ? ಅಧಿಕಾರ ಇದ್ದಾಗ ಗೋಪಾಲಣ್ಣ ಇವ್ರು ಏನ್ ಹೇಳಿದ್ರು ಆ ಕೆಲಸ ತಕ್ಷಣ ಮಾಡ್ಬೇಕು. ಏನಾಗುತ್ತೋ ಆಗಲ್ವಾ ಅದನ್ನ ಹೇಳ್ಬೇಕು. ನಾಳೆ ನಾಳಿದ್ದು ಆಚರಣೆ ಇದ್ದಲ್ಲ. ಯಾಕೆ ಗೊತ್ತಾ? ಇವರು ನಮ್ಗೆ ವೋಟ್ ಕೊಟ್ಟು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಆ ಋಣ ನಮ್ಮ ಮೇಲೆ ಇದೆ. ಅದು ನಮ್ಮ ಜವಾಬ್ದಾರಿ. ನಮ್ಮನ್ನು ನಂಬಿದ್ದಾರೆ. ನಾನೊಬ್ಬ SC ಆಗಿದ್ದೀನಿ. ಮೀಸಲು ಕ್ಷೇತ್ರ ಇದು. ಜನರಲ್ ಕ್ಯಾಟಗಿರಿ ಅವರೆಲ್ಲ ನಮಗ್ ವೋಟ್ ಹಾಕ್ಬೇಕಂದ್ರೆ ನಮ್ಗೆ ನಂಬಿ ಅವ್ರು ಎಷ್ಟು ಸಾರಿ ಯೋಚನೆ ಮಾಡಲ್ಲ. ಈ ವ್ಯಕ್ತಿ ನನ್ಗೆ ಗೌರವ ಕೊಡ್ತಾರ ಇಲ್ವಾ, ಹೋದ ತಕ್ಷಣ ಮಾತಾಡ್ತಾರ ಇಲ್ವಾ, ಪ್ರೀತಿ ವಿಶ್ವಾಸದಿಂದ ಇರ್ತಾರ ಇಲ್ವಾ, ಪೊಲೀಸ್ ಪ್ರಾಬ್ಲಮ್ ಆದ್ರೆ ಏನು, ಇಲ್ಲಾಂದ್ರೆ ನಾವು ನೆಮ್ಮದಿಯಾಗಿ ಬದುಕೋದು ಹೆಂಗೆ. ಕೆಲವು ಕಡೆ ಅಟ್ರಾಸಿಟಿ ಕೇಸ್ಗಳಾಗ್ಬಿಡ್ತವೆ. ಇದರಿಂದ ನಾವು ನೊಂದಿದ್ದೀವಿ, ಮುಂದೆ ಹೆಂಗಪ್ಪ, ಇವೆಲ್ಲ ಯೋಚನೆ ಮಾಡ್ತಾನೆ ನಮ್ ಜನರಲ್ ಕಮ್ಯುನಿಟಿ ಓಟ್ ಹಾಕೋದು. ಹೌದಲ್ಲ ಹೇಳಿ? ಆ ರೀತಿ ನಮಗೆ ಒಳ್ಳೆ ಮನಸ್ಸು ನನ್ನ ಮೇಲೆ ಬರ್ಬೇಕಂತ ಹೇಳಿದ್ರೆ ನಾನು ಹೆಂಗ್ ನಡ್ಕೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಇದು ಒಂದು ಮನೆ, ಅವರು ನಮ್ಗೆ ಹಿರಿಯರು. ಹಿಂಗ್ ಹೋಗಪ್ಪ ಇದು ಒಳ್ಳೆ ದಾರಿಯಿಂದಾಗ ನಾವು ಆರಾಮಾಗಿ ತಲೆ ಬಗ್ಸ್ಕೊಂಡು ಅವ್ರು ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲಾ ಆಶೀರ್ವಾದನೂ ಸಿಕ್ಕತ್ತೆ, ಎಲ್ಲಾ ಪ್ರೀತಿನೂ ಸಿಗತ್ತೆ. ಇಲ್ಲ ನಾನು MLA ನಾನು ಹೇಳ್ದಂಗೆ ಕೇಳಬೇಕು, ನಂದೇ ನಡೆಯೋದು ಅಂತ ಹೇಳಿದ್ರೆ ಎಷ್ಟು ದಿನ? ಎಲ್ಲರಿಗೂ ಅಷ್ಟೇ. ಈಗ ನಾವು 2 ಸಾರಿ ಅಧಿಕಾರ ಕಳ್ಕೊಂಡಿದ್ರು ಕೂಡ ನಮ್ಮ ಮೇಲೆ ಯಾಕೆ ಇಷ್ಟು ಪ್ರೀತಿ ಮಾಡ್ತಾರೆ ಜನ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದಷ್ಟು ಒಳ್ಳೆ ನಡತೆ ಗುಣ ಇಷ್ಟೇ, ಇನ್ನೇನು ಇಲ್ಲ. ನಾವೇನು ಎಲ್ಲರಿಗೂ ಬಂದವ್ರಿಗೆಲ್ಲ ನಾವು ಬಾಚಿ ಹಣ ಕೊಡೋಕ್ಕಾಗತ್ತೇನು? ಪ್ರೀತಿ ವಿಶ್ವಾಸದ ಮುಂದೆ ಯಾವ ಬೆಲೆ ಕಟ್ಟಕ್ಕಾಗತ್ತೆ ಹೇಳ್ರಿ? ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ರಾಜಕಾರಣ ಅಂದ ತಕ್ಷಣ ಇವತ್ತಿನ ಪರಿಸ್ಥಿತಿಯಲ್ಲಿ ಹಣ ಮುಖ್ಯ ಅನ್ನುವಂತ ಬಂದ್ಬಿಟ್ಟಿದೆ. ಅದು ಮುಂದಿನ ಎಲೆಕ್ಷನ್ ಅಲ್ಲಿ ಎಲ್ಲ ಇವ್ರಿಗೆ ಆನ್ ಮಾಡಕ್ಕೆ ಇಟ್ಕೊಂಡವ್ರೆ ಟಿವಿ ಇದು ಮೊಬೈಲ್ ಚೆನ್ನಾಗಿ ಎಲೆಕ್ಷನ್ ಮಾಡಿದ್ರು. ಇಲ್ಲ ಬಾರಿ ಯಾರು ಹೆದರ್ಕೋಬೇಡ್ರಿ. ಎಲೆಕ್ಷನ್ಗಳನ್ನ ಚೆನ್ನಾಗಿ ಎಲೆಕ್ಷನ್ ಮಾಡಿ ನಿಮ್ಮನ್ನ ಆ ಸ್ಥಾನದಲ್ಲಿ ಕೂಡಿಸಿ ನಮ್ಮ ಪಕ್ಷದವರು ಅಲ್ಲಿ ಚೇರ್ಮನ್ ಆಗಿದ್ದಾರೆ, ವೈಸ್ ಚೇರ್ಮನ್ ಆಗಿದ್ದಾರೆ, ನಮ್ಮವ್ರು ಎಷ್ಟು ಗೆದ್ದಿದ್ದಾರೆ ಅಂತೇಳಿ ಕಂಸಂದ್ರ ಪಂಚಾಯತ್ ಆಗ್ಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡ್ಬೇಕು. ಅದಕ್ಕೆ ನೀರ್ ಪ್ರಾಬ್ಲಮ್ ಆಯ್ತಾ? ಎಲ್ಲ ಮುಖಂಡರು ಸೇರ್ಕೊಳ್ರಿ. ಅವ್ರ ಅಧಿಕಾರಿಗಳು ಕೇಳಿಲ್ವಾ? ಮಾತಾಡೋಣ. ಅಲ್ಲಿಗೂ ಮೀರ್ಲಿಲ್ಲ, ನಮ್ಮ ಮಾತು ಮೀರಿ ಅವ್ರು ಏನು ಕೆಲಸ ಮಾಡಿಲ್ವಾ? ಕಚೇರಿ ಮುಂದೆ ಕೂತ್ಕೊಳ್ಳೋಣ. ನಾನ್ ಬರ್ತೀನಿ, ಬೀದಿಲಿ ಕೂತ್ಕೊಳ್ತೀನಿ, ಹೋರಾಟ ಮಾಡೋಣ. ಅದಕ್ಕೆ ನೀವು ತಯಾರಾಗಿದ್ದೀರಾ? ಇಲ್ಲ ಪ್ಯಾಂಟ್ ಗಲೀಜಾಗಿ ಬರ್ತಿದ್ದೆ, ವಾಳಿಸ್ತಾರೆ, ಸಮಸ್ಯೆ ಬಗೆಹರಿಬೇಕಂತ ಹೇಳಿದ್ರೆ ನಾವು ಹೋರಾಟಕ್ಕೂ ಇಳಿಬೇಕು. ಯಾವುದೇ ಸಂದರ್ಭದಲ್ಲಿ ಅಧಿಕಾರಿಗಳ ಹತ್ರ ಮಾತಾಡೋಕ್ಕೂ ನಾವು ತಯಾರಿರ್ಬೇಕು. ಯಾವ ನಾಚಿಕೆನ ಇಟ್ಕೋಬಾರ್ದು. ಯಾಕಂದ್ರೆ ಪಬ್ಲಿಕ್ ಲೈಫ್ ಇದು, ಸಾರ್ವಜನಿಕ ಬದುಕು ಬಂದ ಮೇಲೆ ಮುಗೀತು. ಇದು ಸಮಸ್ಯೆಗಳನ್ನ ನಾವು ಎದುರು ಹಾಕೊಂಡು ಬಂದಂಗೆ. ಇದು ನಮ್ಮೂರಲ್ಲಿ ನಾವು 1-2 ಕೆಲಸ ಮಾಡ್ಕೊಡ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಮನ್ನ ಹೆಂಗ್ ನಮ್ಗೆ ಓಟ್ ಹಾಕ್ತಾರೆ ಅವ್ರಿಗೆ? ಈಗಾಗಲೇ ಕಾಂಗ್ರೆಸ್ ಹೆಸರು ಕೇಳಿಸ್ಕೊಂಡಿದೆ. BJP ಅಧಿಕಾರಕ್ಕೆ ಬರ್ಬೇಕಂತ ಹೇಳಿದ್ರೆ ನಾವು ಅವ್ರ ಪರವಾಗಿ ನಿಂತು ಕೆಲಸ ಆಗದೆ ಇದ್ರ ಪರವಾಗಿಲ್ಲ, ಹೋರಾಟಕ್ಕಾದ್ರೂ ಬಂದು ನಿಲ್ಬೇಕಲ್ಲ ಅವ್ರ ಪರವಾಗಿ. ಯಾವ್ದು ಅಧಿಕಾರಿ ಬರ್ತಾರಪ್ಪ, ಪೊಲೀಸರೇ ಕಿತ್ಕೊಳ್ರಿ. ನಿಮ್ಮೂರಲ್ಲಿ ಸಣ್ಣ ಗಲಾಟೆ ಆಗ್ಬೇಕು, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಅವ್ರಿಗೆ ಗೊತ್ತಾಗತ್ತೆ. ಯಾರೋ ಒಬ್ರು ಹೇಳ್ತಾರೆ, ನೀವು ಹೋದ ತಕ್ಷಣ ಕರೀತಾರೆ, ಕುಂಡಿಸ್ಕೊಂತಾರೆ, ಮಾತಾಡ್ತಾರೆ. ಇಲ್ಲ ಅಂತ ಹೇಳಲ್ಲ, ಪೊಲೀಸರು ಆ ಕೆಲಸ ಮಾಡ್ತಾರೆ. ನಿಮ್ ಎದುರಾಳಿ ಬರ್ತಾನೆ, ಸರ್ ಅವ್ರು BJP ಸರ್, ನಾನು ಕಾಂಗ್ರೆಸ್ ಸರ್, ಫೋನ್ ಮಾಡ್ಲಾ ಬೆಲೆಗೆ ಫಸ್ಟ್ ನನ್ ಕೇಸ್ ತಗೊಳ್ಳಿ ಸರ್ ಅಂತಾರೆ. ಅವಾಗ ನಿಮ್ ಪರವಾಗಿ ಮಾತಾಡೋದು ಕಡಿಮೆ ಆಗತ್ತೆ, ಅವನ ಪರವಾಗಿ ಜಾಸ್ತಿ ಮಾತಾಡೋದು ಜಾಸ್ತಿ. ಇದು ಅನುಭವ ಆಗಿದೆಯಾ? ಆಗಿದೆ ತಾನೆ? ನಾವ್ ಇದಕ್ಕೆ ಸುಮ್ಮನೆ ಕೊಡ್ಬೇಕಾ? ಕಾನೂನು ಕಾಂಗ್ರೆಸ್ಗೂ ಒಂದೇ, BJPಗೂ ಒಂದೇ, ಇನ್ನು ಎಲ್ಲಾ ಪಾರ್ಟಿಗೂ ಒಂದೇ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಎಲ್ಲರಿಗೂ ಸೇರಿದ್ದು, ಅದು ಕಾಂಗ್ರೆಸ್ಗೆ ಅಷ್ಟೇ ಅಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ಕೇಳಬೇಕು. ನೀವು 1 ಸಾರಿ 2 ಸಾರಿ ನಮ್ಗೆ ಅನ್ಯಾಯ ಆಗಿರೋದನ್ನ ಕೂತ್ಕೊಂಡು ಸ್ಟೇಷನ್ ಮುಂದೆ ದಡಿ ಕೂತ್ಕೊಳ್ಳೋ ನಡ್ರಿ. ಯಾಕೆ ನ್ಯಾಯ ಸಿಕ್ಕೋದಿಲ್ಲ? ಯಾರು ಇಲ್ಲ ಅನ್ನಕ್ಕಾಗಲ್ಲ. ಯಾವಾಗ ನಾವು ಭಯ ಪಟ್ಟು ಮನೆಗೆ ಹೋಗ್ತೀವೋ ನಮ್ಮನ್ನು ಎದುರಿಸ್ತಾನೆ ಇರ್ತಾರೆ. ಒಳಗಾಗ್ತೀನಿ, ಕೇಸ್ ಹಾಕ್ತೀನಿ, ಜೈಲು ಕಳಿಸ್ತೀನಿ ಅಂತಾರೆ. ಅಷ್ಟಕ್ಕೆ ಎದುರು ಬಿಡ್ತಾರೆ ನಮ್ಮವರು. ತಪ್ಪು ಮಾಡಿದಾಗ ಮಾತ್ರ ಎದುರ್ಬೇಕು. ತಪ್ಪು ಮಾಡದೇ ಇದ್ದಾಗ ಯಾರು ಎದುರಂತ ಅವಶ್ಯಕತೆನೇ ಇಲ್ಲ. ಯಾವಾಗ ನಾವು ತೆಗೆದುಕೊಂಡಿರ್ತಕ್ಕಂಥ ವಿಷಯ ಸರಿ ಇದೆಯಾ ತಪ್ಪಿದೆಯಾ ಅಂತೇಳಿ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಅಧಿಕಾರಿಗಳ ಮುಂದೆ ಕೂತ್ಕೊಂಡಾಗ ಮಾತು ಕರೆಕ್ಟ್ ಆಗಿರ್ಬೇಕು. ಅಧಿಕಾರಿ ನಾವು ಮಾತಾಡಿದ ತಕ್ಷಣ ಇದನ್ನ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೇನೆ, ವಿಷಯ ಗೊತ್ತಿದೆ, ಇದಕ್ಕೆ ನಾನು ಸ್ಪಂದಿಸಬೇಕು, ಅಟೆಂಡ್ ಮಾಡ್ಬೇಕು ಅನ್ನೋದು ಆತನ ತಲೆ ಬರ್ತದೆ. ನಮ್ಗೆ ಆ ವಿಷಯನೇ ಗೊತ್ತಿಲ್ಲ, ಸ್ವಾಮಿ ನಾನು ಕಂಪ್ಲೇಂಟ್ ತಗೋ, ಸ್ವಾಮಿ ಏನ್ ಕಂಪ್ಲೇಂಟ್ ತಗೊಳ್ಳೋದು? ನಾವು ಹೇಳ್ಬೇಕು.
ನಮ್ಮ ಊರಲ್ಲಿ ಗಲಾಟೆ ಆಗಿದೆ, ಇಷ್ಟು ಅನ್ಯಾಯ ಆಗಿದೆ, ಇದು ಜನರು ಆ ಊರವರೆಲ್ಲ ಬಂದು ಹೇಳ್ತಾ ಇದ್ದಾರೆ ಅನ್ಯಾಯ ಆಗಿದೆ. ಬರ್ದೇವ್ರನ್ನ ಕೆಟ್ಟವ್ರು ಅಂತ ನಾವ್ ಹೇಳಕ್ಕಾಗಲ್ಲ. ನಾಳೆ ನಮ್ಮ ಜೊತೆಗೆ ಇನ್ನೂ 106 ಜನ ಬಂದು ಜಾಯ್ನ್ ಆಗ್ತಾರೆ. ಕಂಸಂದ್ರದಿಂದ ವಿಷಯಗಳೆಲ್ಲ ಕಲೆಕ್ಟ್ ಮಾಡ್ಕೊಳ್ರಿ. 12 ಊರಲ್ಲೂ ಏನೇನು ಸಮಸ್ಯೆ ಇದೆ ಅಂತ ತೆಗೆದುಕೊಳ್ರಿ. ಒಂದು ಕರಪತ್ರ ಪ್ರಿಂಟ್ ಮಾಡೋಣ. ಎಲ್ಲಿ ಇದಕ್ಕೆ ಕುತ್ಕೊಂಡು ಹೋರಾಟ ಮಾಡಿದ್ರೆ ಸಮಸ್ಯೆ ಬಗೆಹರಿತದೆ ಅಂತ ಹೇಳಿ ಬೀದಿಗಿಳಿಯೋಣ. DC ಆಫೀಸ್ಗೆ ಹೋಗ್ಬೇಕಾ, ಅನ್ನುಕಣ AC ಆಫೀಸ್ ಹೋಗ್ಬೇಕಾ, ತಹಸೀಲ್ದಾರ್ ಇದಕ್ಕೆ ಕರೆದಾಗ ನೀವು ಸಣ್ಣ ಕಾಪನಿಂದಿ ಈಪನಿಂದಿ ಒಚ್ಚೇದೇನಕ್ಕೆ ಏಮಿಸ್ತಾರೋ, ಕೊಯ್ಯದೇನಕ್ಕೆ ಏಮಿಸ್ತಾರೋ, ಗಾಡಿ ಸೇಸ್ತಾರೆ ಅಂದ್ರೆ ನಿಮ್ ಸಮಸ್ಯೆ ಎಲ್ಲಿರ್ತದೆ ಹೇಳೋ, ಅಲ್ಲೇ ಇರ್ತದೆ. ನಾವೆಲ್ಲೂ ಕೂಡ ಅಲ್ಲಿ ಹೋರಾಟಕ್ಕೆ ಇಳಿದ್ರೆ ಎಲ್ಲ ಸಮಸ್ಯೆಗಳ ಬಗ್ಗೆ ನಾವೆಲ್ಲ ಹೋರಾಟದಿಂದ ಚಳವಳಿಯಿಂದ ಬಂದಂತವ್ರು. ಹೋರಾಟಕ್ಕೆಲ್ಲ ಎದುರಕ್ಕೆ ಹೋಗ್ಬಾರ್ದು. ಯಾರೋ ಹಾಗೇ MLA ಆಗ್ಬಿಟ್ಟು ಇನ್ನು ಹಾಗೆ ಯಾರೋ ಲೀಡರ್ ಆಗ್ಬಿಟ್ಟಿದ್ರೆ ಅವತ್ತು ಭಯ, ಹಿಂಗೆ ಮೈತಿಂದ ಎಟ್ಲೈತಿ. ನಮ್ಗೇನು ಅದೆಲ್ಲ ಏನಿಲ್ಲ. ಅಧಿಕಾರ ಇಲ್ಲದೆ ಇದ್ದಾಗಲೂ ಇನ್ನೂ ಹೆಚ್ಚು ಕೆಲಸ ಮಾಡೋ ಶಕ್ತಿ ನಮ್ಗಿದೆ. ಅರ್ಥ ಮಾಡ್ಕೊಂಡು ಒಗ್ಗಟ್ಟಾಗಿ ನಾವು ಹೋಗ್ಬೇಕು. ಕಂಸಂದ್ರ ಪಂಚಾಯತಿಯಲ್ಲಿ ತೀರ್ಮಾನ ಮಾಡ್ರಿ, ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ ನಾವು ಗೆಲ್ಸೋದಕ್ಕೆ ನಮ್ಮ ಅಭ್ಯರ್ಥಿಗಳು ನಾವು ರೆಡಿ ಇದ್ದೀವಿ. ಅದ್ರ ಜೊತೆಗೆ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡೋಕ್ಕೆ ನಾವು ಬೀದಿಗೆ ಹೋರಾಟಕ್ಕೂ ರೆಡಿ ಇದೀವಿ ಅಂತ ನೀವು ಹೇಳ್ಬೇಕು ಗಟ್ಟಿಯಾಗಿ. ನಾಳೆ ಹೇಳ್ತೀರಾ?